ಎಲ್ಲರಿಗೂ ನಮಸ್ಕಾರ. ಇವಾಗ ಹನುಮಂತರಾಜು ಅವರು ಹಳೆ ವಸ್ತುಗಳ ಸಂಗ್ರಹಣಕಾರರು. ಮೊನ್ನೆ ನಾನು ಹಳೆ ಟಿ ವಿಗಳ ಬಗ್ಗೆ ತೋರಿಸಿದ್ದೆ. ಇವಾಗ ಹಳೆ ಫೋನುಗಳ ಬಗ್ಗೆ ತೋರಿಸ್ತೀನಿ ನೋಡ್ರಿ. ಹಳೆ ಫೋನುಗಳು ಅಂತಂದರೆ ಬ್ರಿಟಿಷ್ ಕಾಲದಿಂದ ಬಳಸ್ತಾ ಇರತಕ್ಕಂಥ ಫೋನುಗಳು, ಮತ್ತು ಮಧ್ಯದಲ್ಲಿ ಬ್ರಿಟಿಷ್ ಕಾಲದಿಂದ ಈ ಮೊಬೈಲ್ ಬರೋವರೆಗೂ ಬಳಸ್ತಾ ಇರತಕ್ಕಂಥ ಎಲ್ಲ ತರಹ ಫೋನುಗಳು. ಒಂದು 7-8 ಫೋನ್ ಐತೆ. ಆ ಫೋನು ನೋಡಿದ್ರೇ ನಮಗೆ ಆಶ್ಚರ್ಯ ಅನ್ನಿಸ್ತೈತೆ. ಯಾತಕ್ಕೆ ಅಂತಂದರೆ ಇಂತಹ ಬ್ರಿಟಿಷ್ ಕಾಲದ ಟೆಕ್ನಾಲಜಿ ಈಗ ಬಂದಿರತಕ್ಕಂಥ ಟೆಕ್ನಾಲಜಿ. ಇವಾಗೆಲ್ಲ ಮೊಬೈಲ್ಗಳು ಬಂದ್ಬಿಟ್ಟವೆ, ಮೊಬೈಲಲ್ಲಿ ಮಾತನಾಡ್ತೀವಿ ಇಡ್ತೀವಿ. ಆದರೆ ಲೈನು ಇತ್ತು. ಈಗೇನು ನಮ್ಮ ಕರೆಂಟ್ ಲೈನ್ ಹೆಂಗಿದೆಯೋ ಆ ಥರ ಟೆಲಿಫೋನ್ ಲೈನ್ ಇತ್ತು. ಆ ಕಾಲದಿಂದ ಕೂಡ ಇರ್ತಕ್ಕಂಥ ಮೊಬೈಲ್ ಹ್ಯಾಂಡ್ ಫೋನು ಅಂದರೆ ಲ್ಯಾಂಡ್ ಫೋನು. ಆ ಲ್ಯಾಂಡ್ ಫೋನ್ ಬಗ್ಗೆ ಹನುಮಂತರಾಜು ಅವರು ವಿಶ್ಲೇಷಣೆ ಮಾಡಿ ನಮ್ಗೆ ಹೇಳ್ತಾರೆ ನೋಡ್ರಿ. ಇದು ಬ್ರಿಟಿಷರು ಬಂದಾಗ ಇಂಗ್ಲೆಂಡಿಂದ ತಂದಿದ್ದು ಫೋನ್ಗಳು, ದೊಡ್ಡ ದೊಡ್ಡ ಇವ್ರಿಗೆ ಉಪಯೋಗಿಸ್ತಿದ್ದ ಫೋನ್ ಇವು. DC ಅಂತ ಇದರಲ್ಲಿ ಉಪಯೋಗಿಸ್ತಿದ್ರು. ಇದು ಸ್ವಲ್ಪ ರಿಪೇರಿ ಇದೆ, ಅದಕ್ಕೋಸ್ಕರ ಇದು ಈ ಥರ ಇದೆ. ಇವಾಗ ಈ ಫೋನ್ ಅವಾಗ ನೋಡಿ ಅದ್ರದ್ದು ಲ್ಯಾಂಡ್ ಲೈನು ಅವಾಗಲೇ ಇದಕ್ಕೆ ಇಕ್ಸ್ಕೊಂಡು ಇವಾಗ ಹಿಂಗೆ ಮಾತಾಡ್ತಾ ಇದ್ರು. ಹಿಂಗೆ ಮಾತಾಡೋ ಒಂದು ಇದೆಲ್ಲ ಇತ್ತು. ಭಾಳ ಟೆಕ್ನಾಲಜಿ ಅವಾಗೇ ಚೆನ್ನಾಗಿದ್ದಿದ್ದು. ಈಗಲ್ಲ, ಇದು ವೈರು ಇದೆಲ್ಲ ಇದೆ. ಅದು ಎಷ್ಟನೇ ಇಸ್ವಿ ಫೋನು? ಇದು ಬ್ರಿಟಿಷರು ಬಂದಿದ್ರು ಅಂದರೆ 1934-35 ಇಸ್ವಿಗೆ ಆಗಿನ ಕಾಲದಲ್ಲಿ ಉಪಯೋಗಿಸಿದ ಫೋನ್ಗಳು. ಇವಾಗ ಇದು ಯಾರಿಂದ ನೀವು ಸಂಗ್ರಹಣೆ ಮಾಡಿದ್ರಾ? ಇದು ನಾನು ಒಬ್ಬರು ಚೆನ್ನೈಯಲ್ಲಿ ತಗೊಂಡಿದ್ದೆ. ಅವ್ರದ್ದು ಸ್ವಲ್ಪ ರಿಪೇರಿ ಇತ್ತು. ಅವಾಗ ಇದೆಲ್ಲ ತಂದು ಹಾಕ್ತೆ, ಇದು ಹಿಂಗೆ ಮೂಲಕ್ಕೆ ಬಿದ್ದುಬಿಟ್ಟು ಹಿಂಗಾಗಿದೆ. ಎಲ್ಲ ರಿಪೇರಿ ಮಾಡಿಸ್ಬಿಟ್ಟು ಅದು ಫೋನ್ ತಿರುಗಿಸೋದು, ಇದು ತಿರುಗಿಸೋದು ಫಸ್ಟು ಸ್ಟಾರ್ಟಿಂಗ್ ಬಂದಿದ್ದು ಫೋನ್. ಇದು ಯಾವ ಥರ ಇತ್ತು ಅಂದರೆ ನೋಡಿ, ನಂಬರು ಇದೆ, ಫೋನ್ ನಂಬರು ಇದೆ ಆವಾಗಿನ ಕಾಲದ್ದು. ಭಾಳ ಹಳೆ ಫೋನ್ ಇದು ನೋಡಿ. ಇದು ನಮ್ಮ ಆವಾಗ ಆಮೇಲೆ ನಮ್ಮ ಇಂಡಿಯಾದಲ್ಲೇ ಮಾಡಿದ್ದು. ಇದು ಭಾಳ ಇದೆಲ್ಲ ಇದೆ. ಇದೂ ಅಷ್ಟೇ ನೋಡಿ, ವೈರು ಎಲ್ಲ ಇದೆ. ಇವಾಗ ನಾವು ಬಳಸ್ತಾ ಇರೋ ಫೋನು ಸ್ವಿಚ್ಚು 13, ಹಿಂದೆ ರಿಂಗ್ ಬರೋದನ್ನು ರಿಂಗ್ ತಿರುಗೋದು. ಇದು ಈ ಥರ ರಿಂಗ್ ತಿರುಗೋದು. ಈಗ ಇದರಲ್ಲಿ ಇದೆ ನೋಡಿ, ರಿಂಗ್ ಎಲ್ಲ ಆಪ್ಷನ್ ಇದರಲ್ಲಿ ಚೆನ್ನಾಗಿ ಬರ್ತಾಯಿದೆ. ಇದರಲ್ಲಿ ನೋಡಿ ರಿಂಗ್ ಆಪ್ಷನ್ ಹೆಂಗೆ ಬೇಕು ನೋಡಿ. ಇವಾಗ 2, 3, 4, 5 ITI ಕಂಪ್ನಿದು ಇದು ITI ಅವ್ರು ಮಾಡಿದ್ದು ಫಸ್ಟು ಇದು ಫೋನ್ಗಳಿವು. ಅನಂತರವಾಗಿ ಭಾಳ ಫೋನ್ಗಳು ಬಂದಿದೆ ನೋಡಿ. ಇದೊಂಥರ ಫೋನ್. ಇದು ಎಲ್ಲ ನಾವು ರೂಮ್ಗಳಲ್ಲಿ ದೊಡ್ಡವರು ಆಗಿನ ಕಾಲದಲ್ಲಿ ಹಿಂಗೆ ಹೊತ್ತಿ ಮಾತಾಡ್ತಾಯಿದ್ರು, ಹಿಂಗೆ ಇಟ್ಕೊಂಡು ಮಾತಾಡೋರು. ಒಂದೇ ಫೋನು ಇಂಟರ್ವ್ಯೂ ಕಾಲ್ ಮಾಡ್ಕೊಳೋರು ಅವರು. 2 ಇಂಟರ್ವ್ಯೂ ಕಾಲಲ್ಲಿ ತಗೊಳೋರು. ಇದು ಭಾಳ ಇದಿತ್ತು. ಇದೂ ಅಷ್ಟೇ. ಇದು ಆವಾಗಿನ ಕಾಲದಲ್ಲಿ ಈಗ ಸದ್ಯ ಮೊಬೈಲ್ಗಿಂತ ಮುಂಚೆ ಇದ್ದಿದ್ದು ಫೋನ್. ಇದು ಭಾಳ ಟೆಕ್ನಾಲಜಿ ಇಕ್ಕಿ ಮಾಡಿದ್ರು ಇದಕ್ಕೂ. ಆಮೇಲೆ ಈ ಥರ ಬಟನ್ ಫೋನು ಇವೆಲ್ಲ ಇತ್ತೀಚಿನ ದಿನಗಳಿಂದ ಬಂದಿರ್ತೀಗೆ ಬಟನ್ ಫೋನ್ಗಳು. ಇವೆ ಯಾವ್ದಾದ್ರೆ ನಂಬರ್ ಇದ್ದರೆ ಬರೋವು. ಇದು ಅಷ್ಟೇ ನೋಡಿ. ಈ ಫೋನು ಅಷ್ಟೇ. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಇದ್ರ ಬಗ್ಗೆ ಇದು ತಿರುಗಿಸ್ತೀರಲ್ಲ, ಯಾವ್ದಿದೆ? ಅದು ಎಷ್ಟನೇ ಇಸ್ವಿದು? ಇದು 75ನೇ ಇಸ್ವಿದು. ITI ಕಂಪ್ನಿದು ಉಪಯೋಗಿಸ್ತಿದ್ದು. ಅವಾಗ ಇಂಡಿಯಾದಲ್ಲಿ ತಯಾರು ಮಾಡಿದ್ರು ಕಂಪ್ನಿ ನೋಡಿ. ITI ಎಲ್ಲ ಇದ್ರದ್ದೆಲ್ಲ ಇದೆ. ITI ಕಂಪ್ನಿ ಫಸ್ಟು ಮ್ಯಾನುಫ್ಯಾಕ್ಚರಿಂಗ್ ಫೋನ್ಗಳಿವೆ. ನಮ್ಮ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಫೋನ್ ಇದು ಎಲ್ಲ 2 ಫಸ್ಟು ಮ್ಯಾನುಫ್ಯಾಕ್ಚರಿಂಗ್ ಫೋನ್ಗಳು ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಟೈಮು ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥದ್ದು. ಹೌದು. ಅದು ಇಂಗ್ಲೆಂಡಲ್ಲಿ ಆಗಿದ್ದು ಫೋನು. ಅದು ಯಾವುದು? ಇದು ಇಲ್ಲಿದೆ 1935ನೇ ಇಸ್ವಿಯಲ್ಲಿ. 1935ನೇ ಇಸ್ವಿಯಲ್ಲಿ ತಯಾರಿ ಆಗಿರ್ತಕ್ಕಂಥ ಫೋನು ಇಂಗ್ಲೆಂಡ್ನಿಂದ ನಮಗೆ ಬಂದಿರೋದು. ಆಗ ಯಾರೋ ಬ್ರಿಟಿಷ್ ಚಾನ್ಸಲರ್ ಯಾರೋ ತಂದಿದ್ರು ಏನೋ, ಅವ್ರು ಉಪಯೋಗಿಸ್ತಿದ್ದು ಫೋನ್ ಇದು. ನೋಡ್ರಿ, ಈಗೆಲ್ಲ ಪ್ಲಾಸ್ಟಿಕ್, ಆವಾಗ ಎಲ್ಲ ತಾಮ್ರದ್ದು ಜಾಸ್ತಿ. ಎಲ್ಲ ತಾಮ್ರ ಹಿತ್ತಾಳೆ ನೋಡಿ. ಆವಾಗಲೇ ಈ ಫೋನ್ಗೆ ಈ ಥರ ಇದಿತ್ತು. ಇದನ್ನು ವೈರ್ ಇಟ್ಕೊಂಡು ಮಾತಾಡ್ಬೋದಾಗಿತ್ತು. ಇದು ವಾಯ್ಸ್ ಎಲ್ಲಿ ಬರೋದು? ನಾವು ಮಾತಾಡಿದ್ರೆ ಇಲ್ಲಿ ವಾಯ್ಸ್ ಬರೋದು, ಇಲ್ಲಿ ವಾಯ್ಸ್ ಬರೋದು ನೋಡಿ. ಇದು ಯಾವ ಆಂಗಲ್ ಬೇಕಾದ್ರೆ ಇಟ್ಕೊಬೋದಾಗಿತ್ತು. ಅವ್ರು ಮಾತನಾಡೋದು ಈ ವಾಯ್ಸ್ ಅಲ್ಲಿ ಬರೋದು, ಆಪೋಸಿಟ್. ಇಲ್ಲಿ ಯಾರು ಫೋನ್ ಮಾಡ್ತಾರೋ ಅವರು ಅದು ಮಾತಾಡೋದು ಹಂಗಿರೋದು ಸರ್. ಭಾಳ ಆಗಿನ ಕಾಲದಲ್ಲಿ ಭಾಳ ಟೆಕ್ನಾಲಜಿ ಉಪಯೋಗಿಸಿ ತಾಮ್ರ ಹಿತ್ತಾಳೆಯಲ್ಲಿ ಮಾಡ್ತಾಯಿದ್ರು. ಇತ್ತೀಚೆಗೆ ಎಲ್ಲ
ನೋಡಿ ಪ್ಲಾಸ್ಟಿಕ್ ಇದು ಕಾಲ್ ರೈಡಿಂಗ್ BSNL ಫೋನು, ಇಲ್ಲಿ ನಂಬರ್ ಸಮೇತ ಬರೋದು ಅವ್ರದ್ದು. ಈ ಟೆಕ್ನಾಲಜಿ ಲಾಸ್ಟ್ಗೆ ಮೊಬೈಲ್ ಬರೋಕ್ಕೆ ಮುಂಚೆ ನಂಬರ್ ಸಮೇತ ಬರೋದು. ಯಾರು ಫೋನ್ ಮಾಡ್ತಾರೆ ಆ ನಂಬರು ಸಮೇತ ಬಂದು ರೆಕಾರ್ಡ್ ಆಗೋದು. ಈಗ ಮೊಬೈಲ್ ಬಂದಿರೋದ್ರಿಂದ ಇವೆಲ್ಲ ಮೂಲೆ ಆಗ್ಬಿಟ್ಟಿದೆ ನಮ್ಮಲ್ಲಿ. ಈಗ ಇವನ್ನ ನೋಡಬೇಕು ಅಂದರೆ ಯಾವುದನ್ನ ಮ್ಯೂಸಿಯಮಲ್ಲಿ ನೋಡಬೇಕು, ಹಂಗಾಗಿದೆ ನಮ್ಮ ಕಾಲ ಈಗ.